ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಬೆಳಿಗ್ಗೆ 6 ಕಾಲ ಆಗ್ತಾ ಬಂತು. ಹಾಗೆ ವ್ಲಾಗನ್ನು ಬೇಗನೆ ಶುರು ಮಾಡಿದ್ದೀನಿ. ಏನೆಲ್ಲ ವಿಷಯಗಳಿದೆ ಅಂತ ನೋಡೋಣ ಈ ವ್ಲಾಗಲ್ಲಿ. ಹಾಗೆಯೇ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಹೋಗೋಣ. ನೋಡಿ, ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನರ್ಸರಿ ಕೆಲಸ ನಿನ್ನೆ ಶುರು ಆಗಿದೆ. ಸೊ ಹಂಗೆ ಸೈಡಲ್ಲಿ ಕಲ್ಲು ಕಟ್ಟೋ ಕೆಲಸ ಆಗ್ತಾಯಿದೆ. ಇದು ಮೇಯ್ನಾಗಿ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಮಳೆಗಾಲದ ನೀರು ನರ್ಸರಿ ಒಳಗಡೆ ಬಂದು ಗಿಡಗಳನ್ನು ಡ್ಯಾಮೇಜ್ ಮಾಡುತ್ತೆ, ಅದಕ್ಕೋಸ್ಕರ. ಬಟ್ ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ ಇವಾಗ. ನೋಡಿ, ಇದು ಜುಲೈ 2nd ವೀಕ್ 3rd ವೀಕ್ ಬಂದರೂ ಕೂಡ ಮಳೆ ಇಲ್ಲ. ಇವಾಗ 5 ದಿನ ಆಯಿತು ಇಲ್ಲಿ ಮಳೆ ಬರದೇ ಇರ, ಸ್ವಲ್ಪನೂ ಬಂದಿಲ್ಲ. ಒಂದು ತುಂತುರು ಮಳೆ ಬಂದಿದೆ ಅಷ್ಟೇ, ಭೂಮಿಗೆ ಎಳ್ಕೊಳ್ಳೋ ಥರ ಮಳೆನೇ ಬಂದಿಲ್ಲ. ಹಾಗೆ ಈ ಹಿಪ್ಪಿಲಿ ಗಿಡಗಳಿಗೆ ಇವತ್ತಿಂದ ನೀರು ಹಾಕೋ ಕೆಲಸ ಇದೆ. ನೋಡಿ, ಸ್ವಲ್ಪ ಬಾಡೋದಕ್ಕೆ ಶುರುವಾಗಿದೆ ಇವಾಗ. ಮೇಸ್ತ್ರಿಗಳು ಇವತ್ತು ಕೆಲಸ ಕಂಪ್ಲೀಟ್ ಮಾಡ್ಬೋದು ಅನಿಸುತ್ತೆ. ಇನ್ನೊಂದು ಲೈನ್ ಕಲ್ಲನ್ನು ಕಟ್ಟೋ ಕೆಲಸ ಇದೆ. ಅದಾಗಿ ಡ್ರೈಯರ್ ಸೋಲಾರ್ ಡೂಮ್ ಮಾಡೋ ಪ್ಲ್ಯಾನು. ಹಾಗೆಯೇ ಇವಾಗ 7:30 ಹಂಗೆ ಒಂದ್ಸಲ ಪುತ್ತೂರು ಹೋಗಬೇಕು. ಏನಕ್ಕೆ ಅಂದರೆ, ನಮ್ಮ ವ್ಯೂವರ್ಸ್ ಒಬ್ಬರು ಹಿಪ್ಪಿಲಿ ಕಟ್ಟಿಂಗ್ಸ್ ಬೇಕು ಅಂದಿದ್ದಾರೆ. ಹಾಗೆಯೇ ನಿನ್ನೆ ತೋಟದಿಂದ ಎಲ್ಲ ತೊಗೊಂಬಂದು ಕಟ್ ಮಾಡಿ ಪ್ಯಾಕ್ ಮಾಡಾಯಿತು. 1,000 ಹಿಪ್ಪಿಲಿ ಕಟ್ಟಿಂಗ್ಸ್ಗಳು ಇವಾಗ ಸಕಲೇಶ್ಪುರಕ್ಕೆ ಕಳಿಸೋದಿದೆ ಬಸ್ ಥ್ರೂ. ಬಸ್ಸಲ್ಲಾದರೆ ಕೊರಿಯರ್ ಚಾರ್ಜ್ ಏನು ಕೊಡೋದು ಜಾಸ್ತಿಯಾಗಿ ಏನು ಬೀಳಲ್ಲ, ಇಲ್ಲಾಂದರೆ ಕಾಸ್ಟ್ಲಿ ಆಗಿಬಿಡುತ್ತೆ ಕೊರಿಯರ್ ಚಾರ್ಜಸ್. ಅದಕ್ಕೋಸ್ಕರ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಬನ್ನಿ, ಆಗಿದ್ರೆ ವ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಕಲೇಶ್ಪುರಕ್ಕೆ ಕಳಿಸೋದಕ್ಕಿರೋದಲ್ವ. ಹಾಗೆ ಪುತ್ತೂರು ಸಿಟಿಯಿಂದ ಎಲ್ಲ ಟೈಮಲ್ಲೂ ಬಸ್ ಇರಲ್ಲ, ಬೆಳಗ್ಗೆ ಇರುತ್ತೆ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಪುತ್ತೂರು ಕಡೆ ಹೋಗೋದಿತ್ತು, ಅದೇ ದಿನಕ್ಕೆ ಸೆಟ್ ಮಾಡಿಕೊಂಡೆ ಕೊರಿಯರ್ ಕಳಿಸೋದನ್ನು ಕೂಡ. ಸೊ ಹಾಗೆ ಕಾಂಟ್ಯಾಕ್ಟ್ ನಂಬರನ್ನೆಲ್ಲ ಪ್ಯಾಕ್ ಮೇಲೆ ಬರೆದು ಇವಾಗ ಪುತ್ತೂರು ಕಡೆ ಹೊರಡಬೇಕು. ಹಾಗೆಯೇ ಅಲ್ಲಿಂದ ಬಂದು ಬೇರೆಲ್ಲ ಕೆಲಸಗಳಿದೆ. ಇವಾಗ ಅಡಿಕೆಗೆ ಸ್ಪ್ರೇಯಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಳೆ ತೋಟದಲ್ಲಿದ್ದೀವಿ. ನೋಡಿ, ಹಳೆ ತೋಟ ಅಂದರೆ ಅಡಿಕೆ ಮರಗಳೆಲ್ಲ ಹಿಂಗೆ ಇರುತ್ತೆ, ಅಡ್ಡ ದಿಡ್ಡಿಯಾಗಿ ಹೋಗಿರುತ್ತೆ. ಸೊ ಇಂಥ ತೋಟಗಳಲ್ಲಿ ಸ್ವಲ್ಪ ದೋಟಿಯ ಸಹಾಯದಿಂದ ಎಲ್ಲ ಸ್ಪ್ರೇ ಮಾಡೋದು ತುಂಬಾ ಕಷ್ಟ. ಇವಾಗ ಸದ್ಯಕ್ಕೆ ಹತ್ತಿನೇ ಸ್ಪ್ರೇ ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಮೆಣಸಿನ ಬಳ್ಳಿ ನೋಡಿ, ಚೆನ್ನಾಗಿ ಗರೆ ಬಿಟ್ಟಿದೆ. ಬಟ್ ಇಲ್ಲಿ ಟಾಪಲ್ಲಿ ಅಡಿಕೆ ಮರ ಸತ್ತೋಗಿದೆ. ಕಳೆದ ವರ್ಷ ಕೊಳೆ ರೋಗ ಜಾಸ್ತಿಯಾಗಿ ಬಂದಿರೋ ಮರ ಅದು. ಅದಕ್ಕೋಸ್ಕರ ಈ ವರ್ಷ ಒಂದು ಈಲ್ಡನ್ನು ಕೊಯ್ಬೋದು, ಮುಂದಿನ ವರ್ಷಕ್ಕೆ ಅದರಿಂದ ಕಾಳು ಮೆಣಸನ್ನು ಕೊಯ್ಯೋದಕ್ಕೆ ಆಗಲ್ಲ. ನೋಡಿ, ಜುಲೈ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಿಸಿಲು ಇನ್ನು ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಾಗೇನೆ ಇನ್ನೊಂದು ವಿಷಯ, ಇಲ್ಲಿ ಸ್ಪ್ರೇಯಿಂಗ್ ಕೆಲಸ ಮಾಡ್ತಾ ಒಂದು ನೋಟಿಸ್ ಮಾಡಿದೆ. ಕಳೆದ ವರ್ಷ ಬ್ಲ್ಯಾಕ್ ಸ್ಪಾಟ್ ಬಂದಿರೋ ಬಳ್ಳಿಗಳು ಜಾಸ್ತಿ ಆಗಿದ್ದಿರೋ ಜಾಗ ಇದು ನೋಡಿ. ಇದೊಂದು ಬಳ್ಳಿ ಬ್ಲ್ಯಾಕ್ ಸ್ಪಾಟ್ ಬಂದಿರೋದು ಸರ್ವೈವ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಸುಮಾರಾಗೊಂದು 3/4 ಭಾಗದಷ್ಟು ಎಲೆಗಳು ಬಿದ್ದೋಗಿತ್ತು ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ಗೆ. ಬಟ್ ಈ ವರ್ಷ ಪರವಾಗಿಲ್ಲ, ಸ್ವಲ್ಪ ಗೆರೆಗಳು ಬಿಡ್ತಾ ಇದೆ. ಯೂಶ್ವಲಿ ಹಿಂಗಂದರೆ ಬ್ಲ್ಯಾಕ್ ಸ್ಪಾಟ್ ಬಂದಿರೋ ಬಳ್ಳಿಗಳಲ್ಲಿ ಈಲ್ಡಿಂಗ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಇದರಲ್ಲಿ ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಇವಾಗ ಇದಕ್ಕಿಂತ ಮುಂಚೆ ಎಲ್ಲ ಬ್ಲ್ಯಾಕ್ ಸ್ಪಾಟ್ ಬಂದಿರೋ ಬಳ್ಳಿಗಳಲ್ಲೆಲ್ಲ ಈಲ್ಡ್ ಕೌಂಟ್ ಮಾಡ್ಬೋದು ಅಷ್ಟೇ, 3-4 ಹತ್ತಿರ ಒಳಗಡೆ ಗೆರೆಗಳು ಇರ್ತಾ ಇತ್ತು ಅಷ್ಟೇ. ಹಂಗೆ ಇದರಲ್ಲಿ ಸ್ವಲ್ಪ ಇದೆ. ಹಾಗೆ ಇನ್ನೊಂದು ಬಳ್ಳಿ ಇದೆ ನೋಡಿ, ಇದರಲ್ಲಿ ಅಷ್ಟೊಂದು ಚಿಗುರುಗಳು ಬಂದಿಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಕಂಪ್ಯಾರಿಟಿವ್ಲಿ. ನೋಡಿ, ಇದರಲ್ಲೂ ಅಷ್ಟೇ, ಇದು ಕೂಡ ಬ್ಲ್ಯಾಕ್ ಸ್ಪಾಟ್ ಬಂದಿರೋದು ಈ ಪಾರ್ಟಲ್ಲಿ. ಅಂದರೆ ಮರ ಆ ಕಡೆ ವಾಲ್ ಇದೆ ಅಲ್ವಾ, ಸೊ ಈ ಸೈಡ್ನ ಪಾರ್ಟಲ್ಲಿ ಬ್ಲ್ಯಾಕ್ ಸ್ಪಾಟ್ ಬಂದು ಎಲೆಗಳೆಲ್ಲ ಡ್ರಾಪಿಂಗ್ಸ್ ಆಗಿತ್ತು. ಹಾಗೆ ಈ ಬಾರಿ ನಾವು ಮೋನೋ ಅಮೋನಿಯಂ ಫಾಸ್ಫೇಟನ್ನು ಮೊದಲ ಬಾರಿಗೆ ಯೂಸ್ ಮಾಡಿದ್ವಿ. ಅದಕ್ಕೋ ಏನೋ ಗೊತ್ತಿಲ್ಲ, ಕೆಲವೊಂದು ತುಂಬ ಏನು ಹೇಳೋದಕ್ಕೆ ಕ್ಷೀಣಿಸಿರೋ ಬಳ್ಳಿಗಳು ಕೂಡ ಸ್ವಲ್ಪ ಚಿಗುರ್ಕೊಂಡಿದೆ ಈ ಬಾರಿ. ಇದೆಲ್ಲ ಬ್ಲ್ಯಾಕ್ ಸ್ಪಾಟ್ ಬಂದಿರೋ ಬಳ್ಳಿಗಳು. ಇದು ಹಳೆ ತೋಟದಲ್ಲಿ ಈ ಪಾರ್ಟಲ್ಲಿ ಜಾಸ್ತಿಯಾಗಿ ನೋಟಿಸ್ ಆಗುತ್ತೆ. ಏನಕ್ಕೆ ಅಂದರೆ ಸ್ವಲ್ಪ ನೀರಿನ ಕೊರತೆ ಅಂತ ಹೇಳ್ತೀವಿ. ಇವಾಗ ಮಳೆ ಕಡಿಮೆ ಆಗಿರೋದ್ರಿಂದ ಜಾಸ್ತಿಯಾಗಿ ಏನಿಲ್ಲ, ಬಟ್ ಇಲ್ಲಿ ಜಾಸ್ತಿ ತುಂಬಾ ತೇವ ಇರುತ್ತೆ. ಹಾಗೆಯೇ ತುಂಬಾ ತಂಪಾದ ತೋಟ ಇದು. ಅದಕ್ಕೋಸ್ಕರ ಸ್ವಲ್ಪ ಕೊಳೆ ರೋಗ, ಹಾಗೆಯೇ ಅಡಿಕೆಗೆ ಕೊಳೆ ರೋಗ, ಹಾಗೆಯೇ ಕಾಳುಮೆಣಸಿಗೆ ಬ್ಲ್ಯಾಕ್ ಸ್ಪಾಟ್ ಎಲ್ಲ ಸ್ವಲ್ಪ ಬೇಗನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ 30-35 ದಿನಗಳಲ್ಲಿ ಅಡಿಕೆಗೆ ಸ್ಪ್ರೇ ಮಾಡಲೇಬೇಕಾಗುತ್ತೆ ಈ ತೋಟದಲ್ಲಿ.
ಬಟ್ ಈ ವರ್ಷ ಒಂದು ಎಕ್ಸೆಪ್ಷನು, ಸಿಕ್ಕಾಬಟ್ಟೆ ಬಿಸಿಲಿದೆ ಜುಲೈನಲ್ಲಿ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವಾಗ ಮಳೆ ಬರುತ್ತೆ ಏನು ಕತೆ ಅಂತ. ಮರುದಿನ ಬೆಳಿಗ್ಗೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಕಲ್ಲು ಕಟ್ಟೋ ಕೆಲಸ ಎಲ್ಲ ಆಗಿತ್ತು, ಅದಕ್ಕೋಸ್ಕರ ಕ್ಯೂರಿಂಗ್ಗೆ ನೀರು ಹಾಕೋ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕಲ್ಲು ಕಟ್ಟಿ ಆದಮೇಲೆ ಮಳೆಯೂ ಬಂದಿಲ್ಲ, ಅದಕ್ಕೋಸ್ಕರ ಕ್ಯೂರಿಂಗ್ ಅಂತೂ ಆಗಲೇಬೇಕು. ಇನ್ನೊಂದು 2-3 ದಿನದಲ್ಲಿ ಕೆಲಸ ತಿರ್ಗಾ ಶುರು ಮಾಡ್ಬೋದು ಅಂತ ಅನಿಸುತ್ತೆ. ಇವತ್ತಿಂದ ಸ್ವಲ್ಪ ಮಳೆ ಮೋಡಗಳು ಕಾಣಿಸೋದಕ್ಕೆ ಶುರುವಾಗಿದೆ. ನಿನ್ನೆ ಈ ಥರ ಇದ್ದೇ ಇರಲಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಇದೆ, ಹಗಲಲ್ಲಿ ಸ್ವಲ್ಪ ಮೋಡಗಳು ಕಾಣಿಸೋದಕ್ಕೆ ಶುರುವಾಗಿದೆ. ಸ್ವಲ್ಪ ಮಳೆ ಆಗುತ್ತೋ ಏನೋ ನೋಡಬೇಕು. ಹಾಗೆಯೇ ಬೋರ್ಡೋ ಸ್ಪ್ರೇಯಿಂಗ್ ಕೆಲಸ ನಡೀತಾ ಇದೆ ತೋಟದಲ್ಲಿ. ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ರೌಂಡ್ ಆಫ್ ಬೋರ್ಡೋ. ಮೆಣಸಿಗೆ ಆಲ್ರೆಡಿ ಸ್ಪ್ರೇ ಮಾಡಾಗಿದೆ, ಅರೌಂಡ್ ಒಂದು 15 ಡೇಸ್ ಆಯಿತು. ನಾನಿವಾಗ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಜಾಗ ಇದೆ ಅಲ್ವಾ, ಇದು ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ವರ್ಷ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಗಳಿಗೆ ಬಳ್ಳಿಗಳು ಸ್ವಲ್ಪ ಹೋಗಿತ್ತು ಇಲ್ಲಿ. ಸೊ ಹಾಗೆಯೇ ಈ ಬಾರ್ಡರಿಂದ ಆ ಕಡೆ ಬೇರೆಯವರ ತೋಟ ಇದೆ, ಅಲ್ಲಿ ಜಾಸ್ತಿಯಾಗಿ ಏನು ಪ್ಲಾಂಟೇಶನ್ ಇಲ್ಲ ಸದ್ಯಕ್ಕೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ಸ್ವಲ್ಪ ಸನ್ಲೈಟ್ ಎಕ್ಸ್ಪೋಜರ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಾಳು ಮೆಣಸಿನ ಬಳ್ಳಿಗಳನ್ನು ಈ ಬಾರಿ ನಾಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ಬಿಸಿಲು ಚೆನ್ನಾಗಿರುವಾಗ. ಇವಾಗ ನೋಡಿ ಸಡನ್ನಾಗಿ ಮಳೆ ಬರೋದಕ್ಕೂ ಕೂಡ ಶುರುವಾಯಿತು. ಔಷಧಿ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿ ಅರೌಂಡ್ ಒಂದು 15 ಮಿನಿಟ್ಸ್ ಆಗಿತ್ತಷ್ಟೇ, ಅಷ್ಟರಲ್ಲಿ ಮಳೆ ಬಂತು. ಸೊ ಹಂಗೆ ಕೆಲಸವನ್ನೆಲ್ಲ ನಿಲ್ಲಿಸಿದ್ವಿ, ಸ್ಪ್ರೇಯಿಂಗ್ ಕೆಲಸವನ್ನು ನಿಲ್ಲಿಸಿದ್ವಿ. ಸುಮಾರು ಇನ್ನು 1 ಗಂಟೆಗಳ ಕಾಲ ಅಂತೂ ಮರಕ್ಕೆ ಹತ್ತೋ ಥರ ಇರಲ್ಲ, ಮರ ಜಾರುತ್ತೆ. ಅಂದರೆ ಕಳೆದ 3 ವಾರಗಳಲ್ಲಿ ಮಳೆ ಬಂದಿತ್ತಲ್ವ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮಳೆ ಬಂದರೂ ಕೂಡ ಮರ ಜಾರೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಹತ್ತಿ ಸ್ಪ್ರೇ ಮಾಡೋದಕ್ಕಾಗಲ್ಲ. ಅಷ್ಟೇ ಒಂದು 20 ನಿಮಿಷ ಮಳೆ ಬಂತು, ಜಾಸ್ತಿಯಾಗಿ ಏನೂ ಬಂದಿಲ್ಲ. ಬಟ್ ಕಾಳು ಮೆಣಸಿನ ಬಳ್ಳಿಗಳಿಗೆಲ್ಲ ಸಾಕಾಗುವಷ್ಟು ಬಂದಿದೆ ಸ್ವಲ್ಪ ಮಟ್ಟಿಗೆ. ಇವಾಗ ತಿರ್ಗಾ ಆಕಾಶ ಕ್ಲಿಯರ್ ಆಯ್ತು ನೋಡಿ. ಜಸ್ಟ್ ಒಂದು ಪಾಸಿಂಗ್ ಕ್ಲೌಡಲ್ಲಿ ಬಂದಿರೋದಷ್ಟೇ. ಬಟ್ ಇನ್ನೂ ಕೂಡ ಚಿಗುರದೇ ಇರೋ ಕಾಳು ಮೆಣಸಿನ ಬಳ್ಳಿಗಳಿದ್ದರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ನೋಡಿ. ಇದೆಲ್ಲ ಪನೀರು ಬಂದು ನೋಡಿ, ಬೇರೆ ಸೈಜ್ ಇಷ್ಟಿದೆ. ಇದೆಲ್ಲ ನೋಡಿ ಪನೀರು ಒನ್ ವೆರೈಟಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮರುದಿನ ಇವಾಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ಸಂಜೆ 5:30-6 ಗಂಟೆ ಆಗ್ತಾ ಇದ್ದಂಗೆ ಬೋರ್ಡೋ ಸ್ಪ್ರೇ ಕೆಲಸ ಕಂಪ್ಲೀಟ್ ಆಯಿತು. ಸೊ ಹಾಗೆಯೇ ಮಧ್ಯರಾತ್ರಿಯಿಂದ ಚೆನ್ನಾಗಿ ಮಳೆ ಬರೋದಕ್ಕೂ ಕೂಡ ಶುರುವಾಯಿತು. ಇನ್ನೂ ಸ್ವಲ್ಪ ಮಳೆ ಬರೋ ಥರ ವಾತಾವರಣ ಕಾಣಿಸ್ತಾ ಇದೆ. ಹಾಗೆ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇದೆ, ಕೃಷಿ ಕೆಲಸಗಳು. ಸೊ ಏನೆಲ್ಲ ಅಂತ ಪ್ರತಿಯೊಂದನ್ನು ಕೂಡ ಬ್ಲಾಗ್ಗಳಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗೆಯೇ ಇವಾಗ ನಾನಿಲ್ಲಿ ನರ್ಸರಿ ರಿನೋವೇಷನ್ ಕೆಲಸ ಶುರುವಾದಮೇಲೆ ಅಲ್ಲಿರೋ ಗಿಡಗಳನ್ನೆಲ್ಲ ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಗಾಳಿ ಮಳೆ ಬಂದಾಗೆಲ್ಲ ನೀರು ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶೇಡ್ ನೆಟ್ಟನ್ನೆಲ್ಲ ಕಟ್ಟೋ ಕೆಲಸ ಇದೆ. ಚೆನ್ನಾಗಿ ಚಿಗುರು ಬಂದಿರೋ ಗಿಡಗಳನ್ನು ಕೂಡ ಸಪ್ರೇಟಾಗಿ ಇಡೋ ಕೆಲಸ ಇತ್ತು. ಏನಕ್ಕೆ ಅಂದರೆ ಇವತ್ತು ಪ್ರೀ ಬುಕ್ಕಿಂಗ್ ಮಾಡಿರೋ ಕಸ್ಟಮರ್ಸ್ ಕೂಡ ಬರ್ತಾರೆ ಗಿಡಗಳನ್ನು ಕಲೆಕ್ಟ್ ಮಾಡೋದಕ್ಕೆ. ತೋಟಕ್ಕೆ ಬೋರ್ಡೋ ಸ್ಪ್ರೇ ಕಂಪ್ಲೀಟ್ ಆಗಿರೋದ್ರಿಂದ ಇವತ್ತು ಫುಲ್ ಡೇ ನರ್ಸರಿ ಕೆಲಸಕ್ಕೆ ಡೆಡಿಕೇಟ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ನರ್ಸರಿದು. ಹಾಗೆಯೇ ಕಲ್ಲು ಕಟ್ಟಿರೋ ಜಾಗದಲ್ಲಿ ಹಳೆ ಕಂಬಗಳನ್ನೆಲ್ಲ ತೆಗೆಯೋ ಕೆಲಸ ಇತ್ತು. ಒಬ್ಬರು ವರ್ಕರ್ನ ಸಹಾಯದಿಂದ ಈ ಕೆಲಸವನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿಂದ ಸ್ವಲ್ಪ ಮಳೆ ಆಗ್ತಾ ಇದೆ ನಮ್ಮೂರಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ನೆಮ್ಮದಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಇಷ್ಟು ದಿನಗಳಿಂದ ಜಾಸ್ತಿಯಾಗಿ ಬಿಸಿಲಿತ್ತು ಜುಲೈನಲ್ಲಿ, ಇವಾಗಷ್ಟೇ ಮಳೆ ಶುರುವಾಗಿದೆ. ಹಾಗೆಯೇ ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ಮಣ್ಣೆಲ್ಲ ಇದ್ದಿರೋದನ್ನು ತೆಗೆದಾಗುವಾಗ ಜೋರಾಗಿ ಮಳೆ ಬರೋದಕ್ಕೂ ಶುರುವಾಯಿತು. ಸ್ನೇಹಿತರೆ, ಹಾಗಿದ್ರೆ ಇವತ್ತಿಗೆಷ್ಟೇ. ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.